ಕನ್ನಡ ನಾಡು ಇದು ಕನ್ನಡಿಗರ ನಾಡಿಮಿಡಿತ. ವಿಶೇಷತೆ ಏನಪ್ಪಾ ಅಂದ್ರೆ ಎಲ್ಲಾ ಕಡೆನೂ ಗುರುಪೌರ್ಣಿಮೆ ಆರಾಧನೆ ಮಾಡ್ತಾ ಇದೀವಿ. ಈ ಗುರುಪೌರ್ಣಿಮೆ ಬಂದು ಆಷಾಢ ಮಾಸ ಶುದ್ಧ ಪೌರ್ಣಿಮೆ, ನಾವು ವ್ಯಾಸ ಪೌರ್ಣಿಮೆನ ಗುರುಪೌರ್ಣಿಮೆ ಅಂತ ಮಾಡ್ತಾ ಇದೀವಿ. ನಮ್ಮ ಒಂದು ಸನಾತನ ಹಿಂದೂ ಧರ್ಮ ಪ್ರಕಾರವಾಗಿ ನಾವು ಗುರುವನ್ನ ಆರಾಧನೆ ಮಾಡ್ತೀವಿ. ಯಾಕಂದ್ರೆ 303 ದೇವತೆಗಳು ಗುರುವಿನಲ್ಲಿ ಇರ್ತಾರೆ. ಹಾಗಾಗಿ 303 ದೇವತೆಗಳು ಮುನಿದ್ರು ಗುರು ಕಾಪಾಡ್ತಾರೆ. ಗುರು ಮುನಿದ್ರೆ ಯಾವ 303 ದೇವತೆ ಕಾಪಾಡೋರು ಇಲ್ಲ. ಹಾಗಾಗಿ ಈ ದಿನ ಬಂದು 1000 ಪಟ್ಟು ಗುರುವಿನ ಒಂದು ತತ್ವ ಆಕರ್ಷಣೆ ಬಹಳ ಜಾಸ್ತಿ ಇರುತ್ತೆ. ಆದ್ರಿಂದ ನಾವು ಗುರುವಿಗೆ ನಾವು ಮನಸ್ಸಿನಿಂದ ಒಂದು ನಮಸ್ಕಾರ ಅಥವಾ ಒಂದು ಹೂವು ಇಟ್ಟು ಗುರುವಿನ ನಮ್ಮ ನೋವು, ನಮ್ಮ ಒಂದು ಸಂಕಲ್ಪ ಹೇಳ್ಕೊಂಡು ಹೋದ್ರೆ ಅದು ನಮ್ಗೆ ಎಷ್ಟೋ ಜನಗಳು ನಮಗ್ ಗೊತ್ತಿಲ್ಲ, ಎಷ್ಟೋ ಲಕ್ಷಗಳು ನಮ್ ಕರ್ಮ ಮಾಡೈತಿ. ಆ ಕರ್ಮದಲ್ಲಿ ಸ್ವಲ್ಪನಾದ್ರೂ ಇದನ್ನ ಮನ್ನಾ ಮಾಡ್ತಕ್ಕಂತ ಒಂದು ಮಹಾಪರ್ವದಿನ ಆಗಿದೆ. ಮತ್ತೆ ಹಾಗಾಗಿ ಇಲ್ಲಿ ಎಲ್ಲ ದರ್ಶನ ವ್ಯವಸ್ಥೆ ಚೆನ್ನಾಗಿದ್ದು, ಮತ್ತೆ ದರ್ಶನ ಇಲ್ಲ. ಆಮೇಲೆ ಮತ್ತೆ ಶಿರ್ಡಿಯಲ್ಲಿ ಯಾವ ರೀತಿ ಇದೆ, ದ್ವಾರಕಾಮಾಯಿ, ಗುರುಸ್ಥಾನ, ಚಾವಡಿ, ಶಿರ್ಡಿಯಿಂದ ಧ್ವನಿ ತಗೊಂಡ್ಬಂದು ಪ್ರತಿಷ್ಠಾಪನೆ ಮಾಡಿ 20 ವರ್ಷ ಆಯ್ತು. 20 ವರ್ಷದಿಂದ ಇಲ್ಲಿ ಉರಿತಾ ಇದೆ. ಬಾಬಾ ಅವರು ಹಾಕಿರ್ತಕ್ಕಂಥ ಯೋಗಾಗ್ನಿ. ಅದರೊಳಗಿನ ಮುಗಿದಿನ ಎಲ್ರಿಗೂ ಮಹಾಪ್ರಸಾದವಾಗಿ ಕೊಡ್ತಾ ಇದೀವಿ. ಆ ಮಹಾಪ್ರಸಾದನ್ನ ಎಲ್ಲರಿಗೂ ಕಾಯ್ತಾ ಇದೆ, ಎಲ್ಲರ ಕಾಯಿಲೆ ನಿವಾರಣೆ ಮಾಡ್ತಾ ಇದೆ. ಮಹಾಪ್ರಸಾದ ಅದಕ್ಕೆ ನಾವು ಯಾವ ಜನ್ಮಗಳು ಕಳೆದೋದ್ರು ಅದಕ್ಕೆ ನಾವು ಒಂದು ಬೆಲೆ ಕಟ್ತಾ ಇರ್ತಕ್ಕಂಥ ಮಹಾಪ್ರಸಾದ ಈ ಬ್ರಹ್ಮಾಂಡದಲ್ಲ. ಏನಾದ್ರು ಇದ್ರೆ ಅದೇ ಗುರುವಿನ ಒಂದು ಧ್ವನಿ ಒಂದು ಭಸ್ಮ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಹಾಗಾಗಿ ಎಲ್ಲಾ ಭಕ್ತಾದಿಗಳು ಬಹಳ ಸಂತೋಷವಾಗಿ ಬಾಬಾ ಅವರ ಒಂದು ದರ್ಶನ ಮಾಡ್ಕೊಂಡು ಕುತ್ಕೊಂಡು ಸಂತೋಷವಾಗ್ತಾ ಇದ್ದಾರೆ. ಅವರು ಭಕ್ತಾದಿಗಳ ಸಂತೋಷನೇ ಬಾಬಾ ಅವರ ಒಂದು ಸಂತೋಷ. ಎಲ್ಲರಿಗೂ ಗುರುವಿನ ಒಂದು ಆಶೀರ್ವಾದ ಸಿಕ್ಲಿ, ಯಾವುದೇ ಒಂದು ಲೋಕಕಂಟಕಗಳು ನಿವಾರಣೆ ಆಗ್ಲಿ ಅಂತ ಭಗವಾನ್ನಲ್ಲಿ ಗುರುವಿನಲ್ಲೇ ಪ್ರಾರ್ಥನೆ ಮಾಡ್ಕೊಂಡು. ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.